ಯಾರ್ ಮದ್ವೆಗೂ ಇವ್ರು ಹಂಗ್ ರೆಡಿ ಆಗಿಲ್ಲ ಗೈಸ್. ನನ್ ಮಗಳೇ ಇದನ್ನ ಸೆಲೆಕ್ಟ್ ಮಾಡೋದು. ಇದು ಒಂದ್ ಸ್ಯಾರಿ ಬಂದು 4000 ಗೈಸ್. ಇದು ಒಂದೊಂದ್ ಬ್ಲೌಸ್ ಹೊಲ್ಸಕ್ಕೆ ಅರೌಂಡ್ 3000 2000. ಹೌದು ಗೈಸ್, ಪ್ಯೂರ್ ಸಿಲ್ಕ್ ನಿಂಗೆ ಹಿಂಗ್ 4000 ಬಂದ್ಬಿಡುತ್ತೆ. ಸೀರೆ ಮೇಲೆನೆ ಆಸೆನೆ ಇಲ್ಲ ನನಗೆ. ನಮ್ಮ ಅಪ್ಪಗೆ ಸೀರೆನೇ ಇಷ್ಟ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತನ, ಇವ್ರ ಹೆಸರು ಚೌಡೇಶ್ವರಿ ಬಿ. ನಮ್ಮಮ್ಮಗೆ 2 ಹೆಸರು ಇದೆ ಗೈಸ್. ಆಕ್ಚುಲಿ ಮದುವೆಗೆ ಮುಂಚೆ ನಮ್ಮಮ್ಮ ರಿಯಲ್ ನೇಮ್ ಬಂದು ಚೌಡೇಶ್ವರಿ. ಆದ್ರೆ ನಮ್ಮ ಅಪ್ಪಗೆ ಆ ಹೆಸರು ಕರಿಯಕ್ಕೆ ಏನೋ ಒಂಥರ ಮುಜುಗಾರ, ಅದಕ್ಕೆ ಶೋಭಾ ಅಂತ ಒಂದು ನಿಕ್ ನೇಮ್ ಇಟ್ಬಿಟ್ರು, ಪೆಟ್ ನೇಮ್ ಇಟ್ಬಿಟ್ರು. ಸಾರಿ ಶೋಭಾ ಅಂತ ಅವರು ಒಂದು ದಿನಾನು ಕರ್ದಿಲ್ಲ. ಲಕ್ಕಿ ಲಕ್ಕಿ ಅಂತಾನೆ ಕರಿಯೋದು, ಆದ್ರೆ ಶೋಭಾ ಅಂತ ತಾನೆ ಇಟ್ಟಿದ್ದು. ಹೌದು, ಆದ್ರೆ ಅವ್ರು ಕರಿಯೋದು ಯಾವಾಗೂ ಲಕ್ಕಿ ಅಂತಾನೆ. ಲಕ್ಕಿ ಅಂತ. ಲಕ್ಕಿ ಅಂದ್ರೆ LUCKY ಅಲ್ಲ, ಆ ಲಕ್ಕಿ ಅಲ್ಲ, LAKI ಲಕ್ಕಿ. ಲಕ್ಕಿ ಅಂದ್ರೆ ನಾನ್ ಮ್ಯಾರೇಜ್ ಆದ್ಮೇಲೆ ಅವ್ರಿಗೆ ಲಕ್ ಆಯ್ತು. ಅಂದ್ರೆ ಜಾಬ್ ಸಿಕ್ತು, ಮನೆ ಸಿಕ್ತು, ಮಕ್ಳು ಮುದ್ದಾದ ಮಕ್ಳು ಸಿಕ್ಕಿದ್ರು. ಅದು ಸಿಗತ್ತೆ, ಮಕ್ಳು ಹಿಂಗ ಸಿಗತ್ತೆ. ಮಕ್ಳು ಸಿಗ್ಬೇಕು ಕಷ್ಟ ಅಲ್ವಾ, ಅದಕ್ಕೆ ಇದು ವೆರಿ ಓಲ್ಡ್ ಡೌನ್ ಬಂದ್ಮೇಲೆ ಅವ್ರು ಚೆನ್ನಾಗಾದ್ರು. ಅದಕ್ಕೋಸ್ಕರ ಒಂದ್ ಲಕ್ ಅಂತ ಹೇಳಿ ನಾನು ಲಕ್ಕಿ ಅಂತ ಅದೇ ಸ್ಟಾರ್ಟ್ ಮಾಡಿದ್ರು. ಲಾಸ್ಟ್ ವರ್ಗು ಅವ್ರು ಲಕ್ಕಿ ಅಂತಾನೆ ಕರೆದ್ರು, ಬಿಟ್ರೆ ಯಾವತ್ತೂ ಅವ್ರು ಶೋಭಾ ಅಂತ ಒನ್ ಡೇನು ಕರೆದಿಲ್ಲ. ಆಕ್ಚುಲಿ ನನಗೆ ಏನಕ್ಕೆ ಇವಾಗ ಸೀರೆ ಕಲೆಕ್ಷನ್ ನಾನ್ ಮಾಡಕ್ ಹೋಗ್ತಿರೋದಂದ್ರೆ, ನಮ್ಮಮ್ಮ ಅಂತೂ ಸೀರೆ ಮೇಲೆ ಕ್ರೇಜಿ ಗೈಸ್. ಕಲೆಕ್ಷನ್ ಹೊಸದಾಗಿರ್ಬೇಕು, ಸ್ಟಾರ್ಟಿಂಗ್ ಅಲ್ಲೇ ಅದು ರನ್ನಿಂಗ್ ಅಲ್ಲಿ ಇರ್ಬೇಕು. ಈಗ ಎಲ್ಲಾರು ಹಾಕಿ ಹೋಗಿ ತಗೊಳ್ಳೋಣ ಅಂತಿಲ್ಲ, ಅದು ಸ್ಟಾರ್ಟಿಂಗ್ ಅಲ್ಲೇ ನಾನು ತಗೊಳ್ಳೋದು ನಾನು ಸ್ವಲ್ಪ ಕ್ರೇಜಿ. ಇವತ್ವರೆಗೂ ಚೂಡಿದಾರ, ಇವತ್ತಲ್ಲ ನಮ್ಮಪ್ಪ ಇರೋ ದಿವಸವರೆಗೂ ನಮ್ಮಮ್ಮ ಚೂಡಿದಾರೆ ಹಾಕೊಂಡಿದ್ದಿಲ್ಲ. ಯಾಕಂದ್ರೆ ನಮ್ಮಪ್ಪಗೆ ಸೀರೆನೇ ಇಷ್ಟ. ನಮ್ಮಮ್ಮ ಸೀರೆ ಹಾಕೊಳ್ಳೋದೇ ತುಂಬಾ ಇಷ್ಟ ಆಗಿತ್ತು. ಆದ್ರೆ ನಮ್ಮಮ್ಮ ಮನ್ಸಲ್ಲಿ ಒಂದ್ ದಿವಸ ಚೂಡಿದಾರ ಹಾಕೊಬೇಕು ಆಚೆ ಹೋದ್ರೆ, ಯಾಕಂದ್ರೆ ಕಂಫರ್ಟಬಲ್ ಅಲ್ವಾ. ಚೂಡಿದಾರ ಹಾಕೊಂಡ್ರೆ ಯಾವಾಗ್ಲೂ ಸೀರೆ ಹಾಕೊಂಡೇ ಹೋಗಕ್ಕಾಗತ್ತಾ ಗೈಸ್? ಇಲ್ಲ ಕಡೆನು ಚೂಡಿದಾರ್ ಹಾಕೊಂಡ್ರು ಒಂದ್ ಸ್ವಲ್ಪ ಕಂಫರ್ಟಬಲ್ ಸಿಗತ್ತೆ ಅಂತ ನಮ್ಮ ಅಮ್ಮಗೆ ಆಸೆ ಇತ್ತು ಒಳಗಡೆ. ಬಟ್ ನಮ್ಮ ಅಪ್ಪಗೋಸ್ಕರ ನಮ್ಮಪ್ಪ ಇರೋವರೆಗೂ ದಿನ ಚೂಡಿದಾರ್ ಹಾಕೇ ಇಲ್ಲ ಗೈಸ್. ಇವಾಗ ರೀಸೆಂಟ್ ಆಗಿಂದ ನಾನು ಚೂಡಿದಾರ್ ಇಸ್ಕೊಡೋದಾಗ್ಲಿ, ನಮ್ಮಮ್ಮ ಚೂಡಿದಾರ್ ಹಾಕೊಳ್ಳಾಗ್ಲಿ, ಯಾಕಂದ್ರೆ ಇಟ್ ಇಸ್ ಕಂಫರ್ಟಬಲ್ ಡ್ರೆಸ್ ಇಲ್ಲ ವಿಮೆನ್ಗುನು. ಅದಕ್ಕೆ ಚೂಡಿದಾರ್ ಹಾಕೊಳಕ್ ಸ್ಟಾರ್ಟ್ ಮಾಡಿದ್ರು. ಅವತ್ತಿಂದ ಸ್ಯಾರಿ ಕಲೆಕ್ಷನ್ ಕಮ್ಮಿ ಆಯ್ತು. ಚೂಡಿದಾರ್ ಹಾಕ್ತಿಲ್ಲ, ಬರೀ ಚೂಡಿದಾರ್. ಯಾವಾಗ ಇವ್ರ ಮನೆಗೆ ಹೋದ್ರು ಚೂಡಿದಾರ್, ಇವ್ರ ಜೊತೆ ಹೊರಗಡೆ ಶಾಪಿಂಗ್ ಹೋಗು ಚೂಡಿದಾರ್, ಎಲ್ಲಿ ಹೋದ್ರು ಚೂಡಿದಾರ್ ಇವ್ರ ಜೊತೆ. ಇವಾಗ ಮರ್ತು ಬಿಟ್ಟಿದೀನಿ ನಾನೀಗ, ಹಾಗಾಗ್ಬಿಟ್ಟಿದೆ. ನಮ್ಮಮ್ಮಗಂತೂ ಸೀರೆ ತುಂಬಾ ಕ್ರೇಜಿ. ಐ ಮೀನ್ ಸೀರೆ ಮೇಲೆ ತುಂಬಾ ಇಷ್ಟ, ಪ್ರಾಣ. ಆದ್ರೆ ನಾನ್ ಆಪೋಸಿಟ್, ಸೀರೆ ಮೇಲೆನೆ ಆಸೆನೆ ಇಲ್ಲ ನನಗೆ ತಾನೆ. ಸೀರೆ ಮೇಲೆನೆ ಆಸೆ ಇಲ್ಲ. ಎಷ್ಟು ಸ್ಯಾರಿ ಕೊಡ್ಸಿದೀನಿ ಮ್ಯಾರೇಜ್ಗೆ, ಅದ್ರಲ್ಲಿ ಇವ್ರು ಹಾಕಿರೋದೇ ತುಂಬಾ ಕಮ್ಮಿ. ಲೈಕ್ ವೆಸ್ಟರ್ನ್ ಡ್ರೆಸ್ ತುಂಬಾ ಹಾಕಿದ್ದಾರೆ ಯಾವಾಗ್ಲೂ ಅಷ್ಟೇ. ನನ್ ವಿಡಿಯೋಸ್ ಎಲ್ಲ ಜಾಸ್ತಿ ಫೀಮೇಲ್ ನೋಡ್ತಾ ಇರೋದು. ನೀವು ಒಂದ್ ಸ್ವಲ್ಪ ಕಮೆಂಟ್ ಮಾಡಿ, ಏನಾದ್ರು ಕಲೆಕ್ಷನ್ ಚೆನ್ನಾಗಿದ್ಯಾ ನಮ್ಮಮ್ಮದು, ಇಲ್ಲ ಕಲೆಕ್ಷನ್ ಚೆನ್ನಾಗಿಲ್ವಾ ಅಂತ ಒಂದ್ ಸ್ವಲ್ಪ ಕಮೆಂಟ್ ಮಾಡಿ ನೋಡೋಣ. ಸೊ ಫಸ್ಟ್ ಸೀರೆ ಬಂದು ನಾನ್ ಇಸ್ಕೊಟ್ಟಿರೋದು ತೋರಿಸ್ತೀನಿ ಗೈಸ್. ನಾನಿನ್ನೂ ಅದನ್ನ ವೇರೇ ಮಾಡಿಲ್ಲ, ಯಾಕೆಂದ್ರೆ ಇವ್ರು ಅಲ್ಲಿ ಹೋಗ್ಬಿಟ್ರೆ, ಕಾಸರಗೋಡ್ಗೆ ಹೋಗ್ಬಿಟ್ರೆ ವೇರ್ ಮಾಡ್ಲಿಕ್ಕೆ ಇವ್ರ ಜೊತೆನೆ ಇದನ್ನ ಹೋಗುವಾಗ ವೇರ್ ಮಾಡ್ಬೇಕು ಅಂತಿದ್ದೆ. ಬಟ್ ಇದನ್ನ ವೇರ್ ಮಾಡ್ಲಿಕ್ಕೆ ಆಗಿಲ್ಲ. ಹಾಗೆ 1 ಇಯರ್ ಆಯ್ತು. ಇನ್ನೊಂದ್ ಫಸ್ಟ್ ಬರ್ತ್ಡೇಗೆ ಇಸ್ಕೊಟ್ರು ಇಲ್ಲಿರುವಾಗ, ಇನ್ನೊಂದ್ ಬರ್ಡೇ ಬಂದೇ ಬಿಡ್ತು, ಆದ್ರೂ ನಾನು ಹಾಕಿಲ್ಲ. ನಾನ್ ಮದ್ವೆ ಆಗಿ ಫಸ್ಟ್ ಟೈಮ್ ದೇವೆಟ್ಟ ಜೊತೆ ಹೋಗಿ ಗೈಸ್ ಮೈಸೂರ್ ಸಿಲ್ಕ್ ಸ್ಯಾರಿ ನಾನು ಈಸ್ಕೊಟ್ಟಿದ್ದು ಬರ್ಡೇಗಂತ. ಆದ್ರೆ ಇನ್ನೂ ಹಾಕಿಲ್ಲ ಗೈಸ್, ನೋಡಿ ಹಾಕಿಲ್ಲ. ತುಂಬಾ ತುಂಬಾ ಚೆನ್ನಾಗಿದೆ ಸ್ಯಾರಿ. ಬ್ಲೌಸ್ ಎಲ್ಲ ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್. ಬ್ಲೌಸ್ ಹೊಲ್ಸಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಆದ್ರೆ ಇವತ್ವರೆಗೂ ಹಾಕೇ ಇಲ್ಲ ಗೈಸ್. ಇಲ್ಲ, ಇದು ಮಸ್ಟರ್ಡ್ ಎಲ್ಲೋ ವಿತ್ ಪರ್ಪಲ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಅವಾಗ ನಾನು ಈಸ್ಕೊಳಾಗ ಸಮಥಿಂಗ್ ಲೈಕ್ 11,000-12,000 ರುಪೀಸ್ ಗೈಸ್ ಈ ಸೀರೆ. ನಮ್ಮಮ್ಮ ಗೀಸ್ಕೊಟ್ರೆ, ನಮ್ಮಮ್ಮ ಕ್ರೇಜಿ ಮೈಸೂರ್ ಸಿಲ್ಕ್ ಸ್ಯಾರಿ ಮೇಲೆ, ಆದ್ರೆ ಇವತ್ವರೆಗೂ ಹಾಕಿಲ್ಲ ಗೈಸ್. ಈ ಮೈಸೂರ್ ಸಿಲ್ಕ್ ತುಂಬಾ ಆಸೆ ಇತ್ತು, ಬಟ್ ಇವ್ರು ನನಗೆ ನೆರವೇರಿಸಿದ್ದಾರೆ. ಬಟ್ ಹಾಕೊಳಕ್ಕೆ ಸಮಯ ಬರ್ತಿಲ್ಲ. ಖಂಡಿತ ಹಾಕೊಳ್ತೀನಿ, ಅದು ಇವ್ರ ಜೊತೆ ಮಾತ್ರ. ನೆಕ್ಸ್ಟ್ ಈ ಸೀರೆ, ಇದು ಸೀರೆ ಹೆಸರು ಏನ್ಮಾ? ಇದು ಬಂದು ಸೆಮಿ ಸಿಲ್ಕ್ ಅಷ್ಟೇ. ಅಂದ್ರೆ ಇದು ಪ್ಯೂರ್ ಸಿಲ್ಕ್ ಅಂತಾನು ಹೇಳಲ್ಲ, ಸೆಮಿ ಸಿಲ್ಕ್ ತರ. ಬಟ್ ಇಸ್ಕೊಂಡೆ ಇದು ಇದ್ರಲ್ಲಿ ಕಾರ್ಪೊರೇಷನ್ ಹತ್ರ ಇದೆಯಲ್ಲ, ಮಂಜುನಾಥ್ ಸಿಲ್ಕ್ ಇದ್ರಲ್ಲಿ ತಗೊಂಡಿದ್ದು. ಈ ಸ್ಯಾರಿ ನೋಡಿ ಗೈಸ್, ತುಂಬಾ ಚೆನ್ನಾಗಿದೆ. ಇವ್ರು ಚೆನ್ನಾಗಿದೆ. ಇದುವರೆಗೂ ಹಾಕೊಂಡೇ ಇಲ್ಲ ಗೈಸ್, ಹಾಕಿಲ್ಲ. ಇದೆಲ್ಲ ಮತ್ತೆ ಪಲ್ಲೆಲ್ಲ ಮಾಡ್ಸಿರೋದು ಇದು.
ಕುಚ್ಚು ಅಂತಾರಲ್ವಾ, ಇದೆಲ್ಲ ಮಾಡ್ಸಿರೋದು ಕುಚ್ಚು. ಇದನ್ನು ಹಾಕೇ ಇಲ್ಲ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದನ್ನು ವೇರ್ ಮಾಡಿಲ್ಲ. ಇದು ಗೋಲ್ಡನ್ ಕಾಂಟ್ರಾಸ್ಟ್ ಅಲ್ಲ, ಇದು ಬಂದು ರೋಸ್ ಗೋಲ್ಡ್ ಕಾಂಟ್ರಾಸ್ಟ್ ಗೈಸ್. ನೋಡಿ ಬಾರ್ಡರ್ ಅಲ್ಲ, ಲೈಕ್ ರೋಸ್ ಗೋಲ್ಡ್ ವಿತ್ ಸಿಲ್ವರ್ ಕಾಂಟ್ರಾಸ್ಟ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ನಮ್ಮಮ್ಮ ಹಾಕೊಂಡ್ರೆ ಲಕ್ಷಣವಾಗಿ ತುಂಬಾ ಚೆನ್ನಾಗಿ. ಈ ತರ ಎಲ್ಲ ಬ್ಲೌಸ್ ಹೊಲಿಸ್ತಾ ಇರ್ಲಿಲ್ಲ, ಇವರೇ ಇಷ್ಟಪಟ್ಟು ಹೊಲಿಸ್ಕೊಟ್ರು. ಇದು ಒಂದೊಂದು ಬ್ಲೌಸ್ ಹೊಲಿಸಕ್ಕೆ ಅರೌಂಡ್ 3000 2000. ಹೌದು ಗೈಸ್, ಈ ಬ್ಲೌಸ್ ನೋಡಿ ಗೈಸ್, ಹಿಂದೆ ಬಂದು ಮತ್ತೆ ಬಾರ್ಡರ್ ಕೈಯತ್ತಲ್ಲ ಚೆನ್ನಾಗಿದೆ. ಹ್ಯಾಂಡ್ ವರ್ಕ್ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನ್ ಮದ್ವೆ ಬ್ಲೌಸ್ ಹೊಲ್ಸ್ಕೊಂಡಲ್ಲ ಗೈಸ್, ಅವ್ರ ಹತ್ರನೇ ಈ ಬ್ಲೌಸ್ ಎಲ್ಲ ಕೊಟ್ಟು ಹೊಲ್ಸಿದ್ದು. ತುಂಬಾ ಹ್ಯಾಂಡ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದಕ್ಕೂ ಸಮಯ ಬಂದಿಲ್ಲ ನಾನು ಹಾಕ್ಲಿಕ್ಕೆ. ಇವರಿಗೆ ಸಮಯನೇ ಬರಲ್ಲ ಗೈಸ್ ಹಾಕಕ್ಕೆ. ಬರುತ್ತೆ ಬಂದೇ ಬರುತ್ತೆ. ಬಂದ್ರೂ ಇವ್ರು ಹಾಕಲ್ಲ ಗೈಸ್. ನೋಡಿ ಇವಾಗ ಯಾವ್ದೋ ಒಂದು ರೆಗ್ಯುಲರ್ ಸೀರೆ ಇರತ್ತಲ್ಲ ಮನೇಲಿ ಹಾಕೊಳಕ್ಕೆ, ಡೈಲಿ ಯೂಸ್ ಸೀರೆ ಹಾಕೊಂಡು ಸುತ್ತಾರೆ ಎಲ್ಲೋದ್ರು ಅಷ್ಟೇ. ಯಾವಾಗ ನಾನು ಇವ್ರ ಜೊತೆ ಯಾವಾಗೂ ಎನ್ನೋ ಟೈಮ್ ಹೊರಗಡೆ ಹೋಗ್ತಾನೆ ಇರ್ತಿದ್ವಿ, ಫುಲ್ ಶಾಪಿಂಗ್ ಮಾಡ್ತಾ ಇದ್ವಿ. ಇವ್ರು ನಾನು ತುಂಬಾ ಹ್ಯಾಪಿ ಆಗಿದ್ವಿ. ಸೊಸೆ ಬರ್ತಾರೆ ಬಿಡುಮ್ಮ, ನಿಂಗೆ ಒಳ್ಳೆ ಸೊಸೆ ಬರ್ತಾರೆ. ಸೊಸೆ ಮೇಲೂ ಆಸೆ ಇದೆ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಮಗ್ಳು ಅಲ್ವಾ, ಅದಕ್ಕೆ ಕೊಡ್ಲೇಬೇಕು. ಸೊ ಈ ಪ್ಯೂರ್ ಸಿಲ್ಕ್ ಸ್ಯಾರಿ 4000. ಪ್ಯೂರ್ ಸಿಲ್ಕ್ ನಿಂಗೆ ಹಿಂಗ್ 4000 ಬಂದ್ಬಿಡುತ್ತೆ. ಸೊ ಗೈಸ್, ನೆಕ್ಸ್ಟ್ ಸೀರೆ ಬಂದು ಈ ತರ ಲೈಕ್ ಈ ತರ ಬಾರ್ಡರ್ ಇದೆ. ಈ ತರನೇ ನಮ್ಮ ಹತ್ರ ಲೈಕ್ 4 ಇದೆ. 4 ಸ್ಯಾರೀಸ್ ಇದೆ ವಿತ್ ಡಿಫ್ರೆಂಟ್ ಕಲರ್ಸ್. ನಮ್ಮ ಅಮ್ಮ ಫ್ರೆಂಡೇ ಲೈಕ್ ಆಂಧ್ರದಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಗೈಸ್, ಸ್ಯಾರಿ ಫ್ಯಾಕ್ಟ್ರಿ. ನಾವ್ ಹೇಳೋ ತರ ಡಿಸೈನ್ ಕೊಟ್ರೆ ಅವ್ರು ಹೊಲ್ಕೊಡ್ತಾರೆ. ಈ ತರ ಬಾರ್ಡರ್ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಇದು ಏನ್ ಬಾರ್ಡರ್ ಅಂತ ಹೇಳಿ, ನನ್ಗೆ ಮರ್ತು ಬಿಟ್ಟೆ. ಈ ತರ ನಾನು 4 ಸ್ಯಾರೀಸ್ ತರಿಸ್ಕೊಂಡೆ, ಬಟ್ ಇದನ್ನು ಹಾಕೇ ಇಲ್ಲ. ಇದು ಹಾಗೆ ಇದೆ, ಗ್ರೀನ್ ವಿತ್ ಪಿಂಕ್. ನೋಡಿ ತುಂಬಾ ಚೆನ್ನಾಗಿದೆ. ಇದು ಒಂದ್ ಸ್ಯಾರಿ ಬಂದು 4000 ಗೈಸ್. ನೋಡಿ ಬ್ಲೌಸ್ ಎಲ್ಲ ಇವರು ಬ್ಲೌಸ್ ಎಲ್ಲ ಇಲ್ಲ ರೆಡಿಯಾಗಿ ಇಟ್ಕೊಂಡಿರ್ತಾರೆ. ನಾನು ಯಾವತ್ತು ಸ್ಯಾರಿ ತಂದಿದ ತಕ್ಷಣ ಬ್ಲೌಸ್ ಹೊಲಿಸಿ ರೆಡಿಯಾಗಿ ಇಟ್ಬಿಡ್ತೀನಿ. ನಾನು ಯಾವತ್ತು ಅಷ್ಟೇ ಸ್ಯಾರಿ, ಹೊಸ ಸ್ಯಾರಿ ಮನೇಲಿ ಇಡಬಾರ್ದು ಅಂತ, ಹಾಗೆ ಇಡಬಾರ್ದು ಹೊಸ ಸ್ಯಾರೀಸ್ ಅಂತ ದೊಡ್ಡವ್ರು ಹೇಳಿದ್ದಾರೆ. ಅದರಿಂದ ನಾನು ಬ್ಲೌಸ್ ಹೊಲಿಸಿ ಹಾಗೆ ಇಟ್ಬಿಡ್ತೀನಿ. ನೋಡಿ ಗೈಸ್, ಅದೇ ತರ ಇದು ವಿತ್ ಬ್ಲೂ ವಿತ್ ಮಸ್ಟರ್ಡ್ ಎಲ್ಲೋ ಕಾಂಟ್ರಾಸ್ಟ್. ಇದು ಅಷ್ಟೇ 4000. ಇದ್ರಲ್ಲೇ ಇದನ್ನು ಈ ಕಲರ್ ಬೇಕಂತ ನಾನು ಹೇಳಿ ಮಾಡಿಸ್ಕೊಂಡೆ. ಕಾಕಿನಾಡದಲ್ಲಿ ಇದನ್ನ ಹೇಳಿ ಮಾಡಿಸ್ಕೊಂಡಿದ್ದು. ಆಂಧ್ರದಲ್ಲಿ ಕಾಕಿನಾಡ ಅಂತ ಒಂದು ಪ್ಲೇಸ್ ಇದೆ. ನೋಡಿ ಬ್ಲೌಸ್ ಎಲ್ಲ ಹೊಲ್ಸ್ಕೊಂಡ್ ರೆಡಿಯಾಗಿ ಇಟ್ಕೊಂಡಿದ್ದಾರೆ. ಇದು ಶ್ರಿಂಕೆ ಆಗ್ಬಿಟ್ಟಿದೆ, ಬ್ಲೌಸ್ ಎಲ್ಲ ಸಿಂಕೆ ಆಗಿದೆ, ಆದ್ರೂ ಹಾಕಿಲ್ಲ. ಸೊ ಇಲ್ಲ ಸೀರೆಗಳು ಗೈಸ್ ಈ ತರ ಒಂದ್ ಕವರ್ ಇಸ್ಕೊಂಡ್ಬಿಟ್ಟಿದ್ದಾರೆ. ಸೇಫ್ ಆಗಿ ಹಾಕಿ ಎಲ್ಲ ಇಟ್ಬಿಟ್ಟಿದ್ದೀನಿ. ಯಾವತ್ತು ಸ್ಯಾರೀಸ್ ಮಾತ್ರ ಹಾಗೆ ಇಡ್ಲೇಬಾರ್ದು. ಈ ತರ ಜಿಪ್ ಕವರ್ ಸಿಗುತ್ತೆ ಈ ಚಿಕ್ಕಪೇಟೆದಲ್ಲಿ, ಬ್ಯಾಂಗಲ್ ಶಾಪ್ ಅಲ್ಲಿ. ಮತ್ತೆ ಚಿಕ್ಕಪೇಟೆಯಲ್ಲಿ ತುಂಬಾ ಚೀಪಾಗಿ ಸಿಗುತ್ತೆ. ಇದು 20 ರೂಪೀಸ್. ಇದು 20 ರೂಪೀಸ್ ಅಷ್ಟೇ. ಈ ತರ ಜಿಪ್ ಕವರ್ ಅಲ್ಲೇ ಯಾವತ್ತು ಸ್ಯಾರಿನ ಪ್ಯಾಕ್ ಮಾಡಿಡ್ಬೇಕು, ತುಂಬಾ ಒಳ್ಳೇದು. ಇದೂನು ಅದೇ ಗೈಸ್, ಬಟ್ ಇದು ಒಂದು ಸನ್ಲೈಟ್ ಅಲ್ಲಿ ಡಿಫ್ರೆಂಟ್ ಶೇಡ್ ಕಾಣುತ್ತೆ. ತುಂಬಾ ಚೆನ್ನಾಗಿದೆ. ಲೈಟ್ ಗ್ರೀನ್ ವಿತ್ ಲೈಟ್ ಬ್ಲೂ ಕಾಂಟ್ರಾಸ್ಟ್. ಬೇರೆ ಮಾಡ್ಲಿಲ್ಲ, ತುಂಬಾ ಚೆನ್ನಾಗಿದೆ. ಇದು ಬ್ಲೌಸ್ ಹೊಲಿಸಿದೀನಿ. ಬಟ್ ಇದಕ್ಕೆಲ್ಲ ಏನಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಬ್ಲೌಸ್ ಹೊಲಿಸಲೇಬಾರ್ದು. ಪ್ಲೈನ್ ಆಗಿದ್ದಷ್ಟು ಇದು ಪ್ಲೈನ್ ಇದೆ ಅಲ್ವಾ, ಇದನ್ನ ಹಾಗೆ ಸಿಂಪಲ್ ಆಗಿ ಇರ್ಲಿ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ಇದನ್ನ ಹಾಗೆ ಪ್ಲೈನ್ ಆಗಿ ಹೊಲಿಸಿದೀನಿ. ಯಾವ್ದಕ್ಕೂ ಇದಕ್ಕೇನು ಇದೇ ಇಟ್ಟಿಲ್ಲ. ತುಂಬಾ ಸಿಂಪಲ್ ಆಗಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಪ್ಲೈನ್ ಬ್ಲೌಸೇ ಹೊಲಿಸಿದೀನಿ ಇದಕ್ಕೆ. ಗೈಸ್ ಇದು ಸಿಲ್ಕ್ ಸ್ಯಾರಿ ಗೈಸ್. ನಮ್ಮಮ್ಮ ನನ್ನ ಎಂಗೇಜ್ಮೆಂಟ್ ಗೆ ಇಸ್ಕೊಂಡ್ರು ವಿತ್ ಗ್ರೇ ವಿತ್ ಲೈಟ್ ಪಿಂಕ್ ಕಾಂಟ್ರಾಸ್ಟ್. ಈ ಸೀರೆ ನಾನೇ ಸೆಲೆಕ್ಟ್ ಮಾಡಿದ್ದು. ಮೊನ್ನೆ ಒಂದು ಫಂಕ್ಷನ್ ಹೋಗಿದ್ದೆ, ಫಸ್ಟ್ ಟೈಮ್ ಫಂಕ್ಷನ್ ಹೋಗಿದ್ದು, ಮದ್ವೆ ಆದ್ಮೇಲೆ. ಇದನ್ನ ಹಾಕೊಂಡೋಗಿ ಸುಮಾರು ಜನ ನೋಡ್ಕೊಂಡು ಸುಮ್ಮನೆ ಇದ್ರು, ಏನು ಕಮೆಂಟ್ ಕೊಟ್ಟಿಲ್ಲ. ನಾನು ಬರೋವಾಗ ಹೇಳಿದ್ರು, ಅದ್ ಹೆಂಗೆ ನೀನ್ ಸೀರೆ ಕಲೆಕ್ಷನ್ ಇಷ್ಟು ಚೆನ್ನಾಗಿ ಮಾಡ್ತೇನೆ, ನಮ್ಮ ಹತ್ರ ಈ ತರ ಎಲ್ಲ ಕಲರ್ ಸಿಗೋದೇ ಇಲ್ಲ ಅಂದ್ರು. ನಾನು ಒಂದೇ ಹೇಳ್ದೆ, ನನ್ ಮಗಳೇ ಇದನ್ನ ಸೆಲೆಕ್ಟ್ ಮಾಡೋದು. ಅವರು ಡಿಫ್ರೆಂಟ್ ಕಲರ್ ಸೆಲೆಕ್ಟ್ ಮಾಡ್ತಾರೆ. ಅವತ್ತು ಎಲ್ಲರೂ ಹಾಕೊಂಡಿದ್ದು ಸೆಲೆಕ್ಟ್ ಮಾಡೋದೇ ಇಲ್ಲ. ಈ ಸ್ಯಾರಿ ಬಂದು ಎಲ್ಲರೂ ತುಂಬಾ ಇಷ್ಟಪಟ್ಟರು. ನೋಡ್ಲಿಕ್ಕೆ ನಿಮ್ಗೆ ಇವಾಗ ವಿಡಿಯೋದಲ್ಲಿ ಈ ತರ ಇರ್ಬೋದು, ಬಟ್ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಇದು ಡಿಫ್ರೆಂಟ್ ಕಾಂಟ್ರಾಸ್ಟ್ ಇದೆ ಗೈಸ್. ಅದಕ್ಕೆ ಮತ್ತೆ ಬ್ಲೌಸ್ ಬಂದು ಸ್ವಲ್ಪ ಚೆನ್ನಾಗಿ ಮಾಡಿಸ್ತೆ, ಯಾಕಂದ್ರೆ ಎಂಗೇಜ್ಮೆಂಟ್ ಅಲ್ವಾ ಅಂತ ಹೇಳಿ ಸ್ವಲ್ಪ ಬ್ಯಾಕ್ ಸೈಡ್ ಇದೂನು ಲೈಕ್ ಅರೌಂಡ್ 3000 ಆಯ್ತು ಗೈಸ್ ಸೀರೆ ಬ್ಲೌಸ್ ಹೊಲ್ಸಕ್ಕೆ. ಬಟ್ ಹೇಳ್ಬೇಕಂದ್ರೆ ಇದು 2 ಟೈಮ್ಸ್ ಅಷ್ಟೇ ಹಾಕಿರೋದು. 1 ಟೈಮ್ ಎಂಗೇಜ್ಮೆಂಟ್, ಮತ್ತೆ ಮೊನ್ನೆ ಹೋದಾಗ ಒಂದು ಅದು ಎಂಗೇಜ್ಮೆಂಟ್ ಅಲ್ಲೇ ಅದಕ್ಕೊಂದು ವೇರ್ ಮಾಡಿದೆ. 2 ಟೈಮ್ಸ್ ಹಾಕಿದೀನಿ ಅಷ್ಟೇ. 3 ಇಯರ್ಸ್ ಅಲ್ಲಿ 2 ಟೈಮ್ಸ್ ಯೂಸ್ ಮಾಡಿದೀನಿ. ನೋಡಿ ಗೈಸ್ ಬ್ಲೌಸ್ ಹಿಂಗಿದೆ ಬ್ಯಾಕ್ ಸೈಡ್ ಅಲ್ಲಿ.
ಮತ್ತೆ ಸೈಡ್ ಅಲ್ಲಿ ಲೈಕ್ ಸಿಂಪಲ್ ಆಗಿ. ಯಾವತ್ತು ನಾವು ಸ್ಯಾರಿ ತಗೊಳ್ಳುವಾಗ ಬಾರ್ಡರ್ ತುಂಬಾ ದೊಡ್ಡದಾಗಿರ್ಬೇಕು, ಆಗ ತುಂಬಾ ಲುಕ್ ಕೊಡುತ್ತೆ. ನೋಡಿ ಬಾರ್ಡರ್ ಬಂದು ತುಂಬಾ ದೊಡ್ಡದಾಗಿದೆ, ಇದು ತುಂಬಾ ಚೆನ್ನಾಗಿರುತ್ತೆ. ಈ ಸೀರೆ ಬಂದು 15,000 ಗೈಸ್ ಅವಾಗ ಇಸ್ಕೊಂಡಿದಾಗ ಎಂಗೇಜ್ಮೆಂಟ್ ಗೆ. ಆದ್ರೆ ಇದು ನೋಡ್ಲಿಕ್ಕೆ ನಿಮ್ಗೆ ಇದೆ, ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಬಟ್ ಇದು ಸ್ವಲ್ಪ ಕಾಸ್ಟ್ಲಿನ ಎಂಗೇಜ್ಮೆಂಟ್ ಅಂತ. ಇದು ಬಂದು ನನ್ ಮದ್ವೆಗೆ ಐ ಮೀನ್ ನನ್ ರಿಸೆಪ್ಷನ್ ಗೆ ನಮ್ಮಮ್ಮ ಇಸ್ಕೊಂಡಿದ್ದು ಗೈಸ್. ರಿಸೆಪ್ಷನ್ ಗೆ ನೀವು ನಂಬಲ್ಲ, ಜಸ್ಟ್ 1 hour ಇಂದ 2 hour ಅಷ್ಟೇ ನಾನು ಹಾಕಿದ್ದು, ರಿಮೂವ್ ಮಾಡಿದೆ. ಅವಾಗಿಂದ ಇವಾಗವರೆಗೂ ಯೂಸೇ ಮಾಡಿಲ್ಲ. ಇದನ್ನು ಅಷ್ಟೇ 2 hours, only 2 hoursಗೆ 16,000 ಆದ್ರೆ ಹಾಗೆ ಇಲ್ಲ. ಇದನ್ನು ಅಷ್ಟೇ ನೋಡಿ, ಇದು ಬಾರ್ಡರ್ ತುಂಬಾ ದೊಡ್ಡದಾಗಿದೆ. ಪರವಾಗಿಲ್ಲ, ಇದು ನಾನು ತಗೊಂಡು ಒಂದ್ ಲಂಗ ಬ್ಲೌಸ್ ತರ ಹೊಲ್ಸ್ಕೊಂತೀನಿ. ಇಲ್ಲ, ಇದು ನನ್ನ ಮೊಮ್ಮಗಳಿಗೆ ಲಂಗ ಬ್ಲೌಸ್ ಕೊಡ್ತೀನಿ. ಹೌದು, ಓಕೆ, ನೀನ್ ಹಂಗೆ ಹಾಕೊಂತೆ ಅಂದ್ರೆ ಆಯ್ತು, ತಗೋ, ನಿನಗಿಲ್ದಿರೋದೇನಿಲ್ಲ, ತಗೋ. ಕುಚ್ಚೆಲ್ಲ ಚೆನ್ನಾಗಿ ಒಳಗಡೆ ನೋಡ್ಲಿಕ್ಕೆ ಹೀಗಿದೆ, ಇದು ಒಳಗಡೆ ತುಂಬಾ ಚೆನ್ನಾಗಿದೆ ನೋಡಿ. ಬಾರ್ಡರ್, ಇದು ಸ್ಯಾರೀಸ್ ಮತ್ತೆ ಬಾರ್ಡರ್ ತುಂಬಾ ಚೆನ್ನಾಗಿದೆ. ಹೌದು, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು ವಿತ್ ಲೆಮನ್ ಎಲ್ಲೋ ಗೈಸ್, ಲೆಮನ್ ಎಲ್ಲೋ ವಿತ್ ಗ್ರೀನ್ ತುಂಬಾ ಚೆನ್ನಾಗಿ ತುಂಬಾ ಲಕ್ಷಣ ಕಾಣ್ತಾರೆ ಅಂತ ಇದು ಇಸ್ಕೊಂಡಿದ್ದು. ಬ್ಲೌಸ್ ಅಷ್ಟೇ ಹೊಲಿಸ್ಲಿಕ್ಕೆ ಸ್ವಲ್ಪ ಕಾಸ್ಟ್ಲಿನೇ ಆಯ್ತು. ಇದು ಅರೌಂಡ್ 4,000 ಆಯ್ತು ಗೈಸ್ ಈ ಬ್ಲೌಸ್ ಹೊಲ್ಸಕ್ಕೆ. ವಿತ್ ಮ್ಯಾಂಗೋ ಡಿಸೈನ್. ಏನ್ ಡಿಸೈನ್ ಆಯ್ತು? ಅಲ್ಲ, ಮ್ಯಾಂಗೋ ಡಿಸೈನ್ ಅಲ್ಲ, ಜಸ್ಟ್ ಫ್ಲವರ್ ಫುಲ್ ಹ್ಯಾಂಡ್ ವರ್ಕ್ ಅಂತ ಹೇಳಿ. ಹ್ಯಾಂಡ್ ವರ್ಕ್ ಇದು ಯಾವ್ದು ಮಿಷಿನ್ ವರ್ಕ್ ಇಲ್ಲ ಗೈಸ್, ಫುಲ್ ಹ್ಯಾಂಡ್ ವರ್ಕ್ ಅಂತ ಅವರು 4,000 ತಗೊಂಡ್ರು ನೋಡಿ. ಇದುವರೆಗೂ ಏನು ಆಗಿಲ್ಲ, 1 ವರ್ಷ ಆಯ್ತು. 4,000 ಆಕ್ಚುಲಿ ಒಂದ್ ಸ್ಯಾರಿ ಒಳ್ಳೆ ಸ್ಯಾರಿನೇ ಬರುತ್ತೆ, ಬಟ್ ಬ್ಲೌಸ್ ಇಷ್ಟು ತುಂಬಾನೇ ಕಾಸ್ಟ್ಲಿ. ಬಟ್ ಏನಂದ್ರೆ ಮ್ಯಾರೇಜ್ ಅಲ್ವಾ, ಹಾಕೊಳ್ಳೇಬೇಕು, 1 time ಮ್ಯಾರೇಜ್, ಅದಕ್ಕೆ ನಾವು ಏನು ಹೇಳ್ಬಾರ್ದಂತ ಅಷ್ಟು ಮಾಡಿದ್ದು. ಬಟ್ 2 hours ಹಾಕಿರೋದು ಈ ಸ್ಯಾರಿ, ಇನ್ನು ವೇರ್ ಮಾಡಲೇ ಇಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ಇದು ತುಂಬಾ ಅಂದ್ರೆ ತುಂಬಾ ಇದನ್ನ ನಾನು ಮರಿಲಿ, ಇದನ್ನ ಯಾರಿಗೂ ಕೊಡ್ಲಿಕ್ಕೂ ಇಷ್ಟಪಡಲ್ಲ, ಇದನ್ನ ಜಾಸ್ತಿ ಹುಟ್ಟಿ ಹಾಳು ಮಾಡ್ಲಿಕ್ಕೂ ಇಷ್ಟಪಡಲ್ಲ. ಯಾಕೆಂದ್ರೆ ಇದು ತುಂಬಾ ಸ್ಪೆಷಲ್. ಇದು ನನ್ನ ಲೈಫಲ್ಲೇ ಇದೆ ಸ್ಪೆಷಲ್. ಬ್ಲೌಸ್ ನೋಡಿ ಗೈಸ್, ಬ್ಲೌಸ್ ನಿಮ್ ನಂಬಲ್ಲ, ಅರೌಂಡ್ 8,000 ಏನೋ ಕೊಟ್ಟಿದ್ದಕ್ಕೆ ಬ್ಲೌಸ್ಗೆ. ಫುಲ್ ಹ್ಯಾಂಡ್ ವರ್ಕ್ ತುಂಬಾ ಚೆನ್ನಾಗಿದೆ. 8,000 ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ ಫುಲ್ ಹ್ಯಾಂಡ್ ವರ್ಕ್ ಗೈಸ್. ನೋಡಿ ಇಲ್ಲಿ ಸೈಡ್ ಅಲ್ಲಿ. ಹೌದು, ಅದೇ ಡಿಸೈನ್ ಎಲ್ಲ ನಾನೇ ಚೂಸ್ ಮಾಡಿದ್ದು. ಡಿಸೈನ್ ಇವರೇ ಚಾಯ್ಸ್. ಹಿಂಗೆಲ್ಲ ಬರ್ಬೇಕು, ಇದೆಲ್ಲ ಹಿಂಗ್ ಬರ್ಬೇಕಂತ ನಾನೇ ಚೂಸ್ ಮಾಡಿದ್ದು. ಬಟ್ ದೆನ್ 8,000 ಆಯ್ತು ಗೈಸ್ ಬ್ಲೌಸಿಗೆನೆ. ಹೌದು, ನಮ್ಮಮ್ಮ ಇಲ್ಲ ಸರ್ವನಾಶನೇ ಮಾಡೋದು, ಯಾವ್ದು ಉದಾಹರಣೆ ಮಾಡಲ್ಲ ನಮ್ಮಮ್ಮ. ಆಯ್ತು ಹಂಗೆ ಅನ್ಕೋ. ಇದು ಬಂದು ನನ್ ಮದ್ವೆಗೆ ನಮ್ಮಮ್ಮ ಸೀರೆ ಸ್ಯಾರಿ ನನ್ ಮಗಳಿಗೋಸ್ಕರ. ನಾನ್ ಆಕ್ಚುಲಿ ಹೇಳ್ಬೇಕಂದ್ರೆ ನನ್ ಮ್ಯಾರೇಜ್ ಅಲ್ಲೂ ನಾನು ಈ ತರ ಸ್ಯಾರಿ ಹುಟ್ಟಿಲ್ಲ, ತಗೊಂಡೇ ಇಲ್ಲ ನನ್ ಮ್ಯಾರೇಜ್ ಅಲ್ಲಿ. ಆಕ್ಚುಲಿ ನಮ್ದು ಲವ್ ಮ್ಯಾರೇಜ್ ಅಲ್ವಾ, ಈ ತರ ಸ್ಯಾರಿ ಇದೆಯಾ ಅಂತಾನು ನನ್ಗೆ ಗೊತ್ತಿರ್ಲಿಲ್ಲ. ನಾನು ಪರ್ಚೇಸ್ ಮಾಡಿಲ್ಲ, ಕೊಡ್ಸೋರು ಯಾರು ಇರ್ಲಿಲ್ಲ, ತುಂಬಾನೇ ಇದ್ರಲ್ಲಿದ್ವಿ. ಆದ್ರೆ ನನ್ ಮಗಳು ನನ್ ಮದ್ವೆಗೆ ನಮ್ಮಮ್ಮ ಫಸ್ಟ್ ಅವಳು ಸ್ಯಾರಿ ತಗೊಂಡ್ಲೋ ಇಲ್ಲೋ ಗೊತ್ತಿಲ್ಲ, ಫಸ್ಟ್ ನನಗೆ ಪರ್ಚೇಸ್ ಮಾಡಿದ್ಲು. ಎಲ್ಲಾರು ಮದ್ವೆ ಹುಡುಗಿಗೆ ಪರ್ಚೇಸ್ ಮಾಡ್ತಾರೆ, ಇವ್ರು ಕರ್ಕೊಂಡೋಗಿ ನನಗೆ ಫಸ್ಟ್ ಪರ್ಚೇಸ್ ಮಾಡಿ. ಫಸ್ಟ್ ನಮ್ಮಮ್ಮ ಚೆನ್ನಾಗಿರ್ಬೇಕು, ಚೆನ್ನಾಗಿ ಕಾಣ್ಬೇಕು ನನ್ನಮ್ಮ, ಇಷ್ಟು ವರ್ಷ ಸ್ಯಾರಿ ಈ ತರ ಸ್ಯಾರಿ ಹಾಕಿಲ್ಲ ಅಂತೇಳಿ ನನ್ಗೆ ಇದನ್ನ ತುಂಬಾ ಖುಷಿಯಿಂದ ಕೊಡ್ಸಿದೆ. ಅದರಿಂದ ಇದು ಮರ್ಯಕ್ಕೆ ಇಷ್ಟು ಸ್ಯಾರಿ ಮುಂದೆ ಇದೆ ನನಗೆ ತುಂಬಾ ಮೇನು. ಬೆಳಿಗ್ಗೆ ಇದು ಮುಹೂರ್ತಕ್ಕೆ ತುಂಬಾ ಚೆನ್ನಾಗಿತ್ತು, ಹೈಲೈಟ್ ಆಗಿ ಕಾಣ್ತಿತ್ತು, ಲೈಕ್ ಫುಲ್ ರಾಯಲ್ ಆಗಿ. ಇದು ಅರೌಂಡ್ ಲೈಕ್ 19,500 to 20,000 ಆ ರೇಂಜ್ ಅಲ್ಲಿ ಈ ಸೀರೆ, ಲೈಕ್ ಪ್ಯೂರ್ ಸಿಲ್ಕ್ ಸ್ಯಾರಿ. ಕುಚ್ಚೆಲ್ಲ ಫುಲ್ ಗ್ರ್ಯಾಂಡ್ ಆಗಿ ಹೊಲ್ಸಿರೋದು ಗೈಸ್. ಇಲ್ಲಿ ನೋಡಿ ಗೈಸ್, ಕುಚ್ಚು ಹಿಂಗ್ ಹೊಲ್ಸಿರೋದು. ನಾನ್ ಫೋಟೋ ಹಾಕ್ತೀನಿ, ನನ್ ಮದ್ವೆ ನಮ್ಮಮ್ಮ ಜೊತೆ ಮದ್ವೆ ಫೋಟೋ ಹಾಕ್ತೀನಿ ಸೈಡ್ ಅಲ್ಲಿ. ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇವ್ರ ಮೇಕಪ್ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ರು. ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಮೇಕಪ್ ಹಂಗ್ ಮಾಡ್ಕೊಂಡಿದ್ದು, ಹೇರ್ ಸ್ಟೈಲ್ ಎಲ್ಲ ಡಿಫ್ರೆಂಟ್ ಆಗಿ. ಯಾರ್ ಮದ್ವೆಗೂ ಇವ್ರು ಹಂಗ್ ರೆಡಿ ಆಗಿಲ್ಲ ಗೈಸ್. ಸ್ವಂತ ಮಗಳು ಮದ್ವೆಗೆ ಚೆನ್ನಾಗಿ ರೆಡಿ ಆಗ್ಲಿ ಅಂತ, ಐ ಮೀನ್ ರೆಡಿ ಆಗೋಣ ಅಂತ. ಒಳ್ಳೆ ಹ್ಯಾಪಿನೆಸ್ ಅದು ಸಿಕ್ಕಿತ್ತು ನನಗೆ. ದಿಸ್ ಇಸ್ ತುಂಬಾ ವೇಟ್ ಇದೆಪ್ಪ ನೋಡು. ಹೌದು, ತುಂಬಾ ವೇಟ್ ಇದೆ, ತುಂಬಾ ಚೆನ್ನಾಗಿದೆ ಸ್ಯಾರಿ. ನೆಕ್ಸ್ಟ್ ಬಂದು ಗೈಸ್, ಈ ಸೀರೆ ಬಂದು ನಾವಿಬ್ರು ಮಾತಾಡ್ಕೊಂಡು, ನಮ್ಮಮ್ಮ ನಾನು ಮಾತಾಡ್ಕೊಂಡು ಇಸ್ಕೊಂಡಿದ್ದು. ನನಗೆ ಪಿಂಕ್ ಕಲರ್ ಸ್ಯಾರಿ, ಬೇಬಿ ಪಿಂಕ್, ನಮ್ಮಮ್ಮಗೆ ಪಿಸ್ತಾ ಕಲರ್. ಡಿಸೈನ್ ಎಲ್ಲ ಒಂದೇ, ಸೇಮ್ ಡಿಸೈನ್, ಸೇಮ್ ಪ್ಯಾಟರ್ನ್.
ನಾನು ಸೇಮ್ ಹಿಂಗೆ ಹೊಲ್ಸ್ಕೊಂಡಿದ್ದು ನಾನು ತೋರ್ಸಿದೀನಿ ನನ್ನ ಸ್ಯಾರಿ ಕಲೆಕ್ಷನ್ ಅಲ್ಲಿ. ಪಾರ್ಟಿ ಎಲ್ಲಾದ್ರೂ ನೈಟ್ ಪಾರ್ಟಿ ಹೋದ್ರೆ ಅದಕ್ಕೆ ಹಾಕೋಬಹುದು, ತುಂಬಾ ಚೆನ್ನಾಗಿದೆ. ಮಾರ್ನಿಂಗ್ ಅಷ್ಟು ಲುಕ್ ಕೊಡಲ್ಲ, ನೈಟ್ ಪಾರ್ಟಿ ತುಂಬಾ ಚೆನ್ನಾಗಿರುತ್ತೆ. ನನಗೂ ಮತ್ತೆ ನಮ್ಮಮ್ಮಗ್ ಸೇರಿ ಲೈಕ್ 6000. ಅವಾಗ ಏನ್ ಗೈಸ್, ನಾನು ಫುಲ್ ಬಲ್ಕ್ ಅಲ್ಲಿ ಇಸ್ಕೊಂಡಿದ್ದು ಸೀರ್ವೆಸೆ ಸ್ಯಾರಿ ಅಲ್ವಾ, ಸೀರ್ವೆಸೆಗೆ ಅಂತ ಲೈಕ್ ಅರೌಂಡ್ 20 to 25 ಸೀರೆ ಅನ್ಸುತ್ತೆ. ಆಕ್ಚುಲಿ ಇನ್ನೂ ಜಾಸ್ತಿನೇ ಕೊಡ್ಬೇಕು ಇವ್ರು ಸೀರ್ವೆಸೆಗೆ, ಪರವಾಗಿಲ್ಲ ಖರ್ಚು ಜಾಸ್ತಿ ಮಾಡ್ಸೋದ್ ಬೇಡ ಅಂತ ಬೇರೆ ಒಂದ್ 20-25 ಇಸ್ಕೊಂಡೆ. ಆದ್ರೆ ನಮ್ಮಪ್ಪ ಇದ್ದಿದ್ರೆ ನಮ್ಮಪ್ಪ 100 ಸ್ಯಾರಿ ಇಸ್ಕೊಡ್ತಾ ಇದ್ರು ನನಗೆ, ವಿತ್ ಸಾಮಾನು ಅದು ಐಟಮ್ಸ್ ಏನೇನೋ ಇಸ್ಕೊಡ್ತಾ ಇದ್ರು. ನಿಮ್ ಮನೆ ಮಾಡು ಬ್ಯಾಂಗ್ಳೂರಲ್ಲಿ ಎಲ್ಲ ವಿತ್ ಸಾಮಾನು ಎಲ್ಲ ಇಸ್ಕೊಡ್ತೀವಿ. ಮನೇನೆ ಮಾಡಿಲ್ಲ ಗೈಸ್, ಸುಮ್ನೆ ಆದ್ರೆ ಈ ಹುಡುಗಿ ಅದು ಇಸ್ಕೊಟ್ಟಿಲ್ಲ ಇದು ಇಸ್ಕೊಟ್ಟಿಲ್ಲ. ಅವ್ರ ಅಮ್ಮ ಕೊಟ್ಟಿ ಅವ್ರ ಅತ್ತೆ ಅವ್ರಿಗೆ ಅದೆಲ್ಲ ಇಷ್ಟನೇ ಇಲ್ಲ. ಅವ್ರ ಮನೇಲಿ ಇರೋ ಸಾಮಾನು ಯೂಸ್ ಮಾಡಿದ್ರೆ ಸಾಕು. ಬೆಂಗಳೂರು ಬಂದ್ಮೇಲೆ ಇಸ್ಕೊಡ್ತೀನಿ. ಹೌದು, ಬೆಂಗಳೂರಿಗೆ ನಾನು ಬಂದೇ ಬರ್ತೀನಿ, ಸೆಟಲ್ ಆಗಿ ಆಗ್ತೀನಿ. ನಾನು ಸ್ಯಾರಿ ತಗೊಳ್ಳಿ, ಪೆಟಿಕೋಟ್ಸ್ ಮಾತ್ರ ನಾನು ಯೂಸ್ ಮಾಡಲ್ಲ. ಆ ಸ್ಯಾರಿಗೆ ಆ ಪೆಟಿಕೋಟ್ಸ್ ಅಂತಾನೆ ನಾನು ಹಾಗೆ ಎತ್ತಿಟ್ಬಿಡ್ತೀನಿ. ಇದನ್ನ ಡೈಲಿ ಯೂಸ್ ಮಾಡೋದೇ ಇಲ್ಲ, ಯಾಕಂದ್ರೆ ಇದೆಲ್ಲ ಕಾಸ್ಟ್ಲಿ ಸ್ಯಾರಿ, ತುಂಬಾ ನೀಟಾಗಿರ್ಬೇಕು. ಈ ಸ್ಯಾರೀಸ್ ಯಾವ್ದೇ ಸ್ಯಾರೀಸ್ ಆಗ್ಲಿ ನಾನು ಈ ಪೆಟಿಕೋಟ್ ಸಮೇತನೇ ಇಟ್ಟಿರ್ತೀನಿ, ಬಿಟ್ರೆ ನಾನು ಇದನ್ನ ಯೂಸ್ ಮಾಡಕ್ ಹೋಗಲ್ಲ. ಆ ಸ್ಯಾರಿ ಯೂಸ್ ಮಾಡುವಾಗ ಮಾತ್ರ ಪೆಟಿಕೋಟ್ ಯೂಸ್ ಮಾಡ್ತೀನಿ. ಹಾಗೆ ಸೂಪರ್. ಮತ್ತೆ ಸ್ಯಾರಿ ಉಡುವಾಗ ಮತ್ತೆ ನಾವು ಪೆಟಿಕೋಟ್ ನ ಉಡುಕ್ಬಾರ್ದು, ಮತ್ತೆ ಅದು ಸೆಟ್ ಆಗುತ್ತೋ ಇಲ್ವೋ, ಮತ್ತೆ ಯೂಸ್ ಮಾಡ್ಬಿಟ್ಟಿರ್ತೀವಿ. ಆಕ್ಚುಲಿ ನನ್ ಮದ್ವೆಗೆ ನನ್ನ ಬಿಟ್ಬಿಟ್ಟು ರಿಸೆಪ್ಷನ್ ಮುಗಿಸ್ಕೊಂಡು ನೆಕ್ಸ್ಟ್ ದಿನ ನನ್ನ ಬಂದು ನನ್ನ ನೋಡ್ಕೊಂಡು ಅದಾದ್ಮೇಲೆ ಕೇರಳ ಕಾಸರಗೋಡ್ ಬಿಡೋಣ ಅಂತ ಇವ್ರು ನೆನ್ಸ್ಕೊಂಡಿದ್ದು ಗೈಸ್. ಅವಾಗ ನನ್ನ ನೋಡಕ್ಕೆ ಬೆಳಿಗ್ಗೆ ರೆಡಿಯಾಗಿ ಈ ಸೀರೆ ಉಟ್ಕೊಂಡ್ ಬರೋಣ ಅಂತ ಅವ್ರು ಆಗಿದ್ದು. ಅದ್ರ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು, ಕೊಂಡೇ ಇಲ್ಲ ಈ ಸ್ಯಾರಿನು. ಇದು ಅರೌಂಡ್ ಎಷ್ಟಮ್ಮ, ಇದು ಇವ್ರಿಗೆ ಗೊತ್ತು, ಎಲ್ಲ ಇವರೇ ಇಸ್ಕೊಟ್ಟಿದ್ದಲ್ಲ. ಇದನ್ನು ಮಂಜುನಾಥ್ ಸಿಲ್ಕ್ ಸ್ಯಾರಿದಲ್ಲೇ ಇಸ್ಕೊಂಡಿದ್ದು ಗೈಸ್. ಯಾವಾಗ ಗೊತ್ತಾ, ಈ ಸೀರೆ ಇಸ್ಕೊಳಗ, ಈ ಪಿಂಕ್ ಸೀರೆ ಇಸ್ಕೊಳಗ ಇದನ್ನು ತಗೊಂಡಿದ್ದು. ಆದ್ರೆ ಗೊತ್ತಿಲ್ಲ ಗೈಸ್, ಮರ್ತೋಗ್ಬಿಟ್ಟಿದೀನಿ. ಇದು ಪಲ್ಲು ತುಂಬಾ ಗ್ರ್ಯಾಂಡ್ ಆಗಿದೆ, ತುಂಬಾ ಚೆನ್ನಾಗಿದೆ. ನಾನು ಇದನ್ನ ಇವಾಗ ತೆಗೆದು ನೋಡ್ತಾ ಇರೋ ತರ ಇದೆ, ಯಾಕಂದ್ರೆ ಹೊಲ್ಸಿ ಅಷ್ಟೇ ಇಟ್ಟಿದ್ದು ನೋಡಿ. ಓ ನೋಡಿ, ಪಲ್ಲು ಇಷ್ಟು ಗ್ರ್ಯಾಂಡ್ ಆಗಿದೆ, ತುಂಬಾ ಚೆನ್ನಾಗಿದೆ ಪಲ್ಲು. ಇರ್ಬೋದು ಗೈಸ್. ಇದು ಅರೌಂಡ್ ಲೈಕ್ 6 to 7 or 6 to 8,000 ಒಳಗಡೆ. ನೋಡಿ ಗೈಸ್, ಬ್ಲೌಸ್ ನೋಡಿದ್ರ? ಬ್ಲೌಸ್ ಅಂತೂ ತುಂಬಾ ಫೈನ್ ಆಗಿದೆ. ಹಿಂದೆ ನೋಡಿ, ಪಲ್ಲಲ್ಲಿ ಡಿಸೈನ್ ಮಾಡಿರೋದು. ಹೌದು, ಇದು ಪಲ್ಲಲ್ಲಿ ವಿತ್ ಗೋಲ್ಡ್, ಪಲ್ಲಲ್ಲಿ ವೈಟ್ ಅಂಡ್ ಗೋಲ್ಡ್ ಅಲ್ಲಿ ಕಾಂಟ್ರಾಸ್ಟ್ ಅಂತೂ ಲೈಕ್ ಪರ್ಲ್ ಅಲ್ಲಿ ತುಂಬಾ ಚೆನ್ನಾಗಿರತ್ತೆ ಅಂತ ಮಾಡಿಸಿದ್ರು, ಅಡ್ವೈಸ್ ಮಾಡಿದ್ದು. ಹೌದು, ಅವರೇ ಅಡ್ವೈಸ್ ಮಾಡಿದ್ರು, ಇದಕ್ಕಿದು ಈ ತರ ನೀವ್ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಆ ಅಂಕಲ್ಗೆ ಏನಂದ್ರೆ ಅವರಿಗೆ ಶಾಕ್ ಆಗ್ಬಿಡ್ತು. ಅವರು ನೆನ್ಸ್ಕೊಂಡೇ ಇದ್ದಿಲ್ಲ ಗೈಸ್, ನಾವು ಅಷ್ಟು ಆರ್ಡರ್ಸ್ ಕೊಡ್ತೀವಂತ. ಮೇ ಬಿ ನಮ್ ಸೈಡ್ ಇಂದಾನೆ ಅವ್ರಿಗೆ 1 ತಿಂಗಳಿಗೆ ಏನೋ ಒಂದ್ ಬೋನಿ 40,000 ಆಗಿರ್ಬೋದು ಬ್ಲೌಸ್ಗೆನೆ. ಯಾಕಂದ್ರೆ ಜಾಸ್ತಿನೇ ಆಗಿದೆ ಅವ್ರಿಗೆ. ಲೈಕ್ ತುಂಬಾ ಖುಷಿಯಿಂದ ಲೈಕ್ ಒಳ್ಳೆ ಒಳ್ಳೆ ಡಿಸೈನ್ಸ್ ಅವರೇ ರೆಕಮೆಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ನೋಡಿ, ತುಂಬಾ ಚೆನ್ನಾಗಿದೆ. ಸೈಡ್ ಅಲ್ಲೂ ಒಳ್ಳೆ ಲೈಕ್ ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ, ಯೆಲ್ಲೋ ಕಲರ್ ಥ್ರೆಡ್ ವರ್ಕ್ ಔಟ್ಲೈನ್, ಮತ್ತೆ ಬೀಡ್ಸ್ ಹಾಕಿದ್ದಾರೆ ಮಧ್ಯದಲ್ಲಿ. ಸ್ಯಾರಿಗಿಂತ ಬ್ಲೌಸ್ ತುಂಬಾ ಚೆನ್ನಾಗಿದೆ ತಾನೇಮ್ಮ? ಹೌದು, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇದು ಜಾರ್ಜೆಟ್ ಅಲ್ಲ, ಜಾರ್ಜೆಟ್. ಇದು ನವಿಲು ಡಿಸೈನ್, ಇದು ಹಾಕಿಲ್ಲ ಸ್ಯಾರಿ, ಇದು ವೇರ್ ಮಾಡ್ಲಿಲ್ಲ. ಇದು ನವಿಲ್ ಡಿಸೈನ್ ನೀವು ನೋಡ್ಬೋದು, ತುಂಬಾ ಚೆನ್ನಾಗಿದೆ ನವಿಲ್ ಡಿಸೈನ್. ಬ್ಲೌಸ್ ಇದು ಜಸ್ಟ್ ಹಿಂಗ್ ಹೊಲ್ಸಿದ್ದು. ಇದು ಅರೌಂಡ್ ಲೈಕ್ 650 to 750 ಬ್ಲೌಸ್ಗೆ ಹೊಲಿಸ್ಲಿಕ್ಕೆ. ಹಿಂದೆ ಅಂತೂ ತುಂಬಾ ಚೆನ್ನಾಗಿದೆ. ಇದು ಬಟನ್ ತರ ಇದು, ಮತ್ತೆ ಶೇಪ್ ವಿ ಶೇಪ್ ಕೊಟ್ಟಿದಾರಲ್ಲ, ತುಂಬಾ ಚೆನ್ನಾಗಿದೆ. ದಿಸ್ ಇಸ್ ಅರೌಂಡ್ ಲೈಕ್ 2000 to 3000 ಗೈಸ್. ಹೌದು, ಚಿಕ್ಕಪೇಟೆದಲ್ಲೇ ಇಸ್ಕೊಂಡಿದ್ದು. ತುಂಬಾ ಚೆನ್ನಾಗಿದೆ. ಇದನ್ನು ವೇರ್ ಮಾಡಿಲ್ಲ. ಈ ನವಿಲ್ ಡಿಸೈನ್ಗೆ ನಾನು ತುಂಬಾ ಖುಷಿ ಆದೆ ಗೈಸ್. ಈ ಸೀರೆ ಪ್ರೈಸ್ ಎಲ್ಲ ನಾನು ಹೇಳ್ತಾ ಇರೋದು 1 ವರ್ಷ ಹಿಂದೆ, ಇದೆಲ್ಲ ಇಸ್ಕೊಂಡಿರೋದು. ಈಗ ಎಷ್ಟು ಅಂತ ಗೊತ್ತಿಲ್ಲ. ಈಗ ನಿಮ್ ಬ್ಯಾಕ್ ಸೈಡ್ ನೋಡ್ಬೇಕು, ಅಲ್ಲಿದೆ 4 ಸ್ಯಾರಿ ಯೂಸ್ಗೆ ಜಸ್ಟ್ 500 rupees. 2000ಗೆ 4 ಸ್ಯಾರೀಸ್. ಇದೆಲ್ಲ ಕಾಸ್ಟ್ಲಿ, ಅದೆಲ್ಲ ಡೈಲಿ. ನಿನ್ನೆ ಹೋಗಿ 4 ಸೀರೆ ಇಸ್ಕೊಂಡ್ಬಂದ್ರು, ಜಸ್ಟ್ ಡೈಲಿ ಯೂಸ್ಗೆ 2000ಗೆ 4 ಸೀರೆ ಇಸ್ಕೊಂಡಿದ್ದಾರೆ ಗೈಸ್. ತುಂಬಾ ಚೆನ್ನಾಗಿದೆ. ನನಗ ಅದ್ರಲ್ಲಿ ಒಂದು ನಾನು ತಗೊಂಡ್ಬಿಟ್ಟೆ. ಇಲ್ಲ, ಇವ್ರಿಗಂತಾನೆ ತಂದೆ, ಅದು ಬ್ಲಾಕ್ ಅಂಡ್ ವೈಟ್.
ತುಂಬಾ ಚೆನ್ನಾಗಿತ್ತು ಅಂತ ನಾನ್ ತಗೊಂಡ್ಬಿಟ್ಟೆ. ಸಾಫ್ಟ್ ಸಿಲ್ಕ್ ತರ ಇದೆ, ತುಂಬಾ ಚೆನ್ನಾಗಿದೆ. ಅದಕ್ಕೆ ಇವ್ರಿಗೆ ಅದನ್ನ ಹಾಕೊಟ್ಟೆ. ಇದು ತುಂಬಾ ಇಂಪಾರ್ಟೆಂಟ್, ಹೇಳಲೇಬೇಕು ನಾನು. ಫಸ್ಟ್ ಹೇಳ್ಬಿಡು. ಇದು ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ನನ್ನ ಫ್ಯಾಮಿಲಿಲೇ ಹೇಳ್ಬೇಕಂದ್ರೆ ನನ್ಗೆ ಯಾರು ಇಷ್ಟು ಪ್ರೀತಿ ಕೊಟ್ಟಿಲ್ಲ, ಯಾರು ಇಸ್ಕೊಟ್ಟಿಲ್ಲ ನನ್ನ ಫ್ಯಾಮಿಲಿಲಿ. ಅಮ್ಮ ಮನೇಲಿ ಇವ್ರ ಅತ್ತೆ ಅಂದ್ರೆ ನಮ್ ಬೀಗ್ರು ಅಮ್ಮಕುಟಿ, ಅವರು ನನ್ಗೆ ಫಸ್ಟ್ ಇದನ್ನ ನೋಡಕ್ಕೆ ನಮ್ಮನೆಗೆ ಬಂದಂತ ನಮ್ಮನೆಗ್ ನೋಡಕ್ ಬಂದಾಗ ಎಲ್ಲಾರು ಹುಡ್ಗಿಗ್ ತಗೊಂಡ್ಬರ್ತಾರೆ, ಅವ್ರ ಅಮ್ಮ ತಗೊಂಡ್ಬಂದಿದ್ದಾರೆ ಸ್ಯಾರಿ. ನೀವು ನಂಬಲ್ಲ, ಅಮ್ಮಗೋಸ್ಕರ ತಗೊಂಡ್ಬಂದಿರೋದು ಸ್ಯಾರಿ. ಎಂತ ಇನ್ನೋಸೆಂಟ್ ಇರ್ಬೋದು ಅವ್ರು ನೋಡಿ. ಎಲ್ಲಾ ಸೊಸೈಟಿ ತಂದ್ರೆ ಇಲ್ಲಿ ಬೀಗರಿಗೆ ತಂದಿರೋ, ಜಸ್ಟ್ ನೋಡಕ್ ಬಂದಿರೋದಕ್ಕೆ. ಇದುವರೆಗೂ ಹಾಕೊಂಡೇ ಇಲ್ಲ. ಇದು ನನ್ಗೆ ತುಂಬಾ ಇಂಪಾರ್ಟೆಂಟ್. ಅವ್ರು ಇಷ್ಟು ಪ್ರೀತಿಯಿಂದ ನಂಗೆ ಕೊಟ್ಟಿದ್ದಾರೆ. ಇದನ್ನು ನಾನು ಅವ್ರ ಮನೆಗೆ ಹೋಗುವಾಗ ಹಾಕೊಳ್ಬೇಕಂತಿದ್ದೀನಿ. ಬಟ್ ಅವ್ರ ಮನೆಗೆ ಇಲ್ಲ, ಇವಾಗ ಚೇಚಿ ಮನೆ ಕಟ್ತಾ ಇದಾರೆ ಗೈಸ್. ಅವ್ರ ಮನೆ ಕಟ್ಟಕ್ ಗುರು ಪ್ರವೇಶಕ್ಕೆ ಕರೀತಾರೆ, ಅವಾಗ ಇದನ್ನೇ ಹಾಕೊಳ್ತೀನಿ. ಯಾಕಂದ್ರೆ ಅವ್ರ ಮನೆಗೆ ಹಾಕೊಳ್ಬೇಕಂತಿದೆ. ಅವಾಗ ಗುರು ಪ್ರವೇಶಕ್ಕೆ ಇದನ್ನ ಹಾಕೊಳ್ತೀನಿ. ಅಲ್ಲಿ ಹೋದ್ರೆ ಬರೀ ಚೂಡಿದಾರ್ ಹಾಕು. ಅವ್ರ ಅಮ್ಮನೂ ಅಷ್ಟೇ, ನಮ್ಮತ್ತೆ ಬಿಡೋದೇ ಇಲ್ಲ ಗೈಸ್ ಸ್ಯಾರಿ ಹಾಕೊಳಕ್ಕೆ, ಬಿಡೋದೇ ಇಲ್ಲ. ಸ್ಯಾರಿ ಹಾಕೊಂಡ್ರೇನೆ ಅವ್ರಿಗೆ ಕೋಪ ಬಂದ್ಬಿಡುತ್ತೆ. ನಿಮ್ಮಮ್ಮ ಏನಕ್ಕೆ ಇವಾಗ ಸೀರೆ ಹಾಕೊಂಡಿದ್ದಾರೆ, ಚೂಡಿದಾರ್ ಹಾಕ್ಸು ಹೋಗೋ, ಕಂಫರ್ಟಬಲ್ ಆಗಿ ನೀಟಾಗಿ ಚೆನ್ನಾಗ್ ಕಾಣ್ತಾರೆ. ಮತ್ತೆ ಸುತ್ತಾಡಕ್ ಅಲ್ವಾ ಹೋಗೋದು. ಅವ್ರಿಗೆ ಗೊತ್ತು ಸೀರೆ ಹಾಕೊಂಡ್ರೆ ಇಷ್ಟು ಕಷ್ಟ, ಸೆಕೆದಲ್ಲಿ ಕಂಫರ್ಟಬಲ್ ಇರಲ್ಲ ಅಂತ. ಅದಕ್ಕೆ ಕಾಟನ್ ಚೂಡಿದಾರ್ಸ್ ಆತರ ಹಾಕೊಂಡ್ ಬನ್ನಿ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಅದರಿಂದ ಇದು ಅವ್ರ ಮನೆಗೆ ಹೋಗುವಾಗ ಹಾಕೊಳ್ತೀನಿ. ಇದನ್ನ ನಾನು ವೇರ್ ಮಾಡಿಲ್ಲ. ಅರೆ ಬ್ಲೌಸ್ ಗಂತೂ ಇವರು ಆಲ್ಮೋಸ್ಟ್ ಇಷ್ಟು ನೋಡಿ, ಇದು ಅಂತೂ ತುಂಬಾ ನೋಡಿ. ಇದು ಬಂದು ಫಿಶ್ ಡಿಸೈನ್ ತರ ಗೈಸ್, ಫಿಶ್ ಸ್ಕಿನ್ ಇದೆಲ್ಲ ಗೈಸ್, ಆ ತರ ಡಿಸೈನ್ ನಾನು ಮಾಡ್ಸಿದ್ದು. ತುಂಬಾ ಚೆನ್ನಾಗಿದೆ ಕೈಯಲ್ಲಿ, ಐ ಮೀನ್ ಕೈ ಹತ್ರ. ಮತ್ತೆ ಬ್ಯಾಕ್ ಸೈಡ್ ಹಿಂಗೆ ತುಂಬಾ ನೀಟಾಗಿ ಮಾಡಿದ್ದಾರೆ. ಬ್ಯಾಕ್ ಸೈಡ್ ತುಂಬಾ ಸಿಂಪಲ್ ಆಗಿ ನೀಟಾಗಿದೆ. ಇದು ಅರೌಂಡ್ 3000 ಗೈಸ್. ನನ್ಗೆ ಯಾಕೆ ಗೊತ್ತಾ ಬ್ಲೌಸ್ ಇನ್ನು ಪ್ರೈಸ್ ಇನ್ನು ನಾಲ್ಕ ಇದೆ. ನಮ್ಮ ಹತ್ರ ಒಂದ್ ಡೀಲ್ ಮಾಡ್ಕೊಂಡಿದ್ದೆ, ಐ ಮೀನ್ ನಾನು ಅವ್ರ ಹತ್ರ ಒಂದ್ ಡೀಲ್ ಮಾಡ್ಕೊಂಡಿದ್ದೆ. ಲೈಕ್ ಈ ತರ ಪ್ಯಾಟರ್ನ್ ಗೆ ನೀವ್ ಓನ್ಲಿ ಲೈಕ್ 2500 to 3000 ಒಳಗಡೆ ಚಾರ್ಜ್ ಮಾಡ್ಬೇಕು. ಅದಕ್ಕಿಂತ ಗ್ರ್ಯಾಂಡ್ ಆಗಿ ನೀವ್ ಮಾಡಿದ್ರೆ 4000 5000 ಮೇಲೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಅಂತ ನಾನು ಡೀಲ್ ಇಟ್ಕೊಂಡಿದ್ದೆ. ಅದಕ್ಕೆ ಇನ್ನೂ 4 ಇದೆ ನನಗೆ. ಯಾವ ಪೀಕ್ಸು ಬ್ಲ್ಯಾಕು ಆಗಿಲ್ಲ ಗೈಸ್. ಇದು ಆಲ್ಮೋಸ್ಟ್ 2 year ಆಯ್ತು ಅಮ್ಮಕುಟಿ ಬಂದು ನೋಡಿ, ಜಾಸ್ತಿನೇ ಆಯ್ತು. 2.5 years ಆಯ್ತು ಗೈಸ್. ನೋಡಿ ಇನ್ನು ಹಂಗೆ ಇದೆ. ಯಾರಿಗಾರು ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬಿಡಿ, ನಾನೇ ನಿಮ್ ಮನೆ ಕೊರಿಯರ್ ಮಾಡ್ಬಿಡ್ತೀನಿ. ನಮ್ಮಮ್ಮ ಸೀರೆ ಖಂಡಿತ ನಾನು ಕೊಡ್ತೀನಿ, ಹಾಕೊಳ್ಳಿ. ನಾನು ಹಾಕಿಲ್ಲ ಅಂದ್ರೆ ಬೇರೆಯವ್ರು ಹಾಕ್ಬಾರ್ದು ಅಂತ ಹೇಳಿ ಕಮೆಂಟ್ ಮಾಡಿ. ಇಲ್ಲ ಹೊಸ ಸೀರೆ ಗೈಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡ್ಬಿಡಿ ಕಮೆಂಟ್. ಯೂಸ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ನಾನು ದಪ್ಪ ಇದ್ದೀನಿ. ಸ್ಯಾರಿ ಬೇಕಾದ್ರೆ ಪರವಾಗಿಲ್ಲ, ಅವ್ರು ಆಲ್ಟ್ರೇಷನ್ ಮಾಡಿ ಹಾಕೊಂತಾರೆ. ಓಕೆ, ನೀವ್ ಯಾರು ಬೇಕು ಕಮೆಂಟ್ ಮಾಡಿ ಕೊಡ್ತೀನಿ ಅಷ್ಟೇ. ಇಲ್ಲ ಸೀರೆ ಆಯ್ತಾ? ಎಲ್ಲ ಸೀರೆ ಆಯ್ತಾ? ಇನ್ನೂ ಇದೆ ತೋರ್ಸ್ಲಿಕ್ಕೆ, ಇವತ್ತೆಲ್ಲ ಬೇಕು. ಆಮೇಲೆ ನಾನು ತೋರಿಸಿ ನಿಮ್ಗೆ ತುಂಬಾ ಬೋರ್ ಆಗ್ಬಿಟ್ರೆ ಅದಕ್ಕೆ ಇವತ್ತಿಗೆ ಸ್ಟಾಪ್ ಮಾಡೋಣ ಅಂತ. ಇಷ್ಟು ನಮ್ದು ಸ್ಯಾರಿ ಕಲೆಕ್ಷನ್ ಇದೆ. ಇದ್ರಲ್ಲಿ ಹಾಕಿದ್ರೆ 1-2 ಸ್ಯಾರಿ ನಾನು ಯೂಸ್ ಮಾಡಿರ್ಬೋದು ಅಷ್ಟೇ, ಬಿಟ್ರೆ ಸಿಲ್ಕ್ ಸ್ಯಾರಿ ನಾನು ಯಾವ್ದು ಯೂಸ್ ಮಾಡಿಲ್ಲ. 2 ಟೈಮ್ಸ್ ಸ್ಯಾರೀಸ್, ಒಂದು ರಿಸೆಪ್ಷನ್ಗೆ, ಒಂದು ಮುಹೂರ್ತಕ್ಕೆ ಯೂಸ್ ಮಾಡಿರೋ ಸ್ಯಾರೀಸ್ ಮಾತ್ರ ನಿಂಗೆ ಮಗಳು ತುಂಬಾ ಫೇವ್ರೇಟ್ ಆಗಿ ಇಸ್ಕೊಟ್ಟಿದ್ದ ಮಾತ್ರ ಯೂಸ್ ಮಾಡಿದೀನಿ. ಬಟ್ ಇನ್ಯಾವುದು ಯೂಸ್ ಮಾಡಿಲ್ಲ. ಇವ್ರ ಮನೆಗೆ ಹೋಗುವಾಗ ಎಲ್ಲ ಯೂಸ್ ಮಾಡ್ಬೇಕಂತಾನೆ ಇದ್ದಿದ್ದು. ಬಟ್ ಏನಂದ್ರೆ ಅವ್ರಿಗೆ ಎಲ್ಲ ಚೂಡಿದಾರ್ ಅಂತ ಹೇಳಿ ನನ್ಗೆ 2 year ಇಂದ ಈ ಸ್ಯಾರಿ ಯೂಸ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಲಾಸ್ಟ್ ಟೈಮ್ ನಾನು ತಗೊಂಡೋಗಿದ್ದೆ ಇವ್ರ ಮನೆಗೆ ಈ ತರ ಸ್ಯಾರೀಸ್ ಎಲ್ಲ. ಬೇಡ ಅಂತೇಳಿ ಎತ್ಕೊಂಡು ಹೋಗಿದ್ದು ವಾಪಸ್ ತಗೊಂಡು, ಆದ್ರಿಂದ ಇದೆಲ್ಲ ಹಾಗೆ ಉಳ್ಕೊಂಡಿದೆ. ನಾನು ಹಾಕೊಂಡಿರೋ ಕಾರಣ ಏನ್ ಗೊತ್ತಾ, ಸತ್ಯ ಹೇಳ, ಇವ್ರು ನಾನಲ್ಲ, ಇವ್ರ ಮನೆಗೆ ಹೋಗ್ಬೇಕಂತ ಈ ಸ್ಯಾರಿ ಎಲ್ಲ ತಗೊಂಡಿದ್ದು. ಹಿಂಗೆ ಇವ್ರು ಬೇಡ ಅಂತ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾನು ಹಿಂಗ್ ಹಾಕೊಳ್ಳಿ, ಅದ್ರಿಂದ ಇದೆಲ್ಲ ಹಾಗೆ ಇದೆ. ಇನ್ನು ಇಷ್ಟೊಂದು ಸೀರೆಗಳೈತೆ ವೆರೈಟಿ ಒಳಗಡೆ. ಆದ್ರೆ ಅದೆಲ್ಲ ಎತ್ತಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ತೋರಿಸ್ತಾ ಇದ್ರೆ ಅದು ಹೋಗ್ತಾನೆ ಇರತ್ತೆ ಲೈನ್. ಲೇಡೀಸ್ಗೆ ಬರೀ ಜಾಸ್ತಿ ಇಷ್ಟಪಡೋ ಸ್ಯಾರಿನೇ. ಸ್ಯಾರಿ ಅಲ್ಲ, ಡ್ರೆಸ್. ಯಾವ ಲೇಡೀಸ್ಗೆ ಡ್ರೆಸ್ ಇಷ್ಟ ಆಗಲ್ಲ? ಎಲ್ಲರಿಗೂ ಇಷ್ಟ ಆಗುತ್ತೆ. ಇವಾಗನು ಗೈಸ್ ನನ್ನ ಕೇಳ್ದಿರ ಯಾವ್ದೋ ಒಂದ್ ಕಿಂಡರ್ ಗಾರ್ಡನ್ ಹೋಗಿ ಕೆಲಸ ಮಾಡ್ತಿದ್ದಾರೆ. ನನಗ್ ಕೋಪನೇ ಬಂದ್ಬಿಡ್ತು. ಮನೆಗ್ ಸುಮ್ನೆ ಕುತ್ಕೊಂಡ್ ನಂಗೆ ಏನೋ ಆಕ್ಟಿವಿಟೀಸ್ ಇಲ್ದಿರ ನಾನು ಡಿಪ್ರೆಷನ್ ಹೋಗ್ತಾ ಇದೀನಿ, ಫೀಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಕಿಂಡರ್ ಗಾರ್ಡನ್ ಹೋದ್ರು ಗೈಸ್ 1 ತಿಂಗಳು. ಅದ್ರಲ್ಲಿ ಏನ್ ಗೊತ್ತಾ, ಹೋಗ್ಬಿಟ್ಟು ಬರಾಗಲ್ಲ, ಅಮ್ಮ ನನಗ್ ಕಾಲ್ ನೋವು, ನನಗ್ ಕೈ ನೋವು, ಸೊಂಟ ನೋವು, ನಂಗೆ ಅಷ್ಟ್ ಕೆಲ್ಸ ಕೊಡ್ತಾರೆ, ನನಗೆ ಎಷ್ಟ್ ಕೆಲ್ಸ ಕೊಡ್ತಾರೆ ಅಂತ ಕಂಪ್ಲೇಂಟ್ ಬಂತು ಗೈಸ್. ನನಗೆ ಬೇರೆ ಹೇಳ್ತಾ ಇದೆ, ನನ್ಗೆ ಮಾಡ್ಲಿಕ್ಕೆ ಆಗಿಲ್ಲ. ಒಂದ್ ಏಜ್ ಅಲ್ಲಿ ಎಷ್ಟೋ ಕೆಲ್ಸ ಮಾಡ್ಬಿಟ್ಟೆ. ಈ ಏಜ್ ಅಲ್ಲಿ
ನಂಗೆ ಏನು ಟೆನ್ಷನ್ ಬೇಡ ಗೈಸ್. ಆರಾಮಾಗಿ ಮನೇಲಿ ಕುತ್ಕೊಂಡು ಊರ್ ಸುತ್ಕೊಂಡು ನನ್ನ ತಮ್ಮನ ಬೈಕೊಂಡು ನನ್ನ ಬೈಕೊಂಡು ಇರ್ಬೋದು. ಸುಮ್ನೆ ಇವ್ರೇ ತಲೆಗಿಲ್ಲ ಹಾಕೊಂತ ಇದಾರೆ. ಇವಾಗ ಬಿಡಿಸ್ಬಿಟ್ಟೆ, ಬೇಡ ಬೇಡ ಅಂತ ಹೇಳ್ತಾ ಇದಾರೆ. ಅದಕ್ಕೆ ನಾನು ಮಕ್ಳ ಹ್ಯಾಪಿನೆಸ್ ನನ್ನ ಹ್ಯಾಪಿನೆಸ್ ಅಂತ ಈಗ ಎಲ್ಲೂ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಮನೆಗೆ ಕೂತಿದಾರೆ ಗೈಸ್, ಅಷ್ಟೇ. ಸೊ ಅಷ್ಟೇ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ ಸಪೋರ್ಟ್ ಅಂತೂ ಬೇಕೇ ಬೇಕು. ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಮತ್ತೆ ನೆಕ್ಸ್ಟ್ ವ್ಲಾಗ್ ಏನ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಮಾಡೇ ಮಾಡ್ತೀನಿ ನಿಮಗೆ. ಸೊ ಅಂಟಿಲ್ ದೆನ್ ಬಾಯ್. ಹಿಂಗಲ್ಲ, ಹಿಂಗೆ. ಓಕೆ, ಬಾಯ್.